Hello, Namaskara. Welcome back. Welcome to Num Diploma channel. So, dear students, particularly diploma students, second sem, fourth sem, sixth sem ಯಾರಿದ್ದೀರಾ ರೆಗ್ಯುಲರ್ ಅವರು ಮತ್ತೆ ಪಾರ್ಟ್ ಟೈಮ್ ಅಂದ್ರೆ ಈವ್ನಿಂಗ್ ಕಾಲೇಜಲ್ಲಿ ಯಾರಿದ್ದೀರಾ ಫಸ್ಟ್ ಫಿಫ್ತ್ ಥರ್ಡ್ ಅವರು. ಸೊ ನಿಮಗೆ ಒಂದು ಅಪ್ಡೇಟ್ ಬಂದಿದೆ ಬೋರ್ಡ್ ಕಡೆಯಿಂದ, DTE ಬೋರ್ಡ್ ಕಡೆಯಿಂದ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಅಂದ್ರೆ ಏಪ್ರಿಲ್ 4th ಲಾಸ್ಟ್ ವರ್ಕಿಂಗ್ ಡೇ ಅದು ಎಕ್ಸ್ಟೆಂಡ್ ಆಗಿದೆ. ಅದೇ ತರ ನಿಮ್ಮ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ಸ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಅಂದ್ರೆ ಇವಾಗ ಏನು ಮೇಲ್ ಎಕ್ಸಾಮ್ ಆಗ್ಬೇಕಾಗಿತ್ತು, ಏಪ್ರಿಲ್ ಮೇಲ್ ಎಕ್ಸಾಮ್ ಆಗ್ಬೇಕಾಗಿತ್ತು, ಅದ್ರದ್ದು ಡೇಟ್ಸ್ ಪೋಸ್ಟ್ಪೋನ್ ಆಗಿದೆ. ಸೊ ಎಷ್ಟು ಪೋಸ್ಟ್ಪೋನ್ ಆಗಿದೆ ಎಲ್ಲಾನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಅದೇ ತರ ND ಅಕಾಡೆಮಿ ಕಡೆಯಿಂದ ನಿಮ್ಗೊಂದು ಡಿಪ್ಲೊಮೋದಾಗ್ಲಿ DCT ದಾಗ್ಲಿ ಅಪ್ಡೇಟ್ಸ್ ಬರಬೇಕು ಅಂದ್ರೆ ND ಅಕಾಡೆಮಿ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಜಾಯಿನ್ ಆಗಿ ಎಲ್ಲ ಅಪ್ಡೇಟ್ಸ್ ಅಲ್ಲಿ ಬರುತ್ತೆ. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಏನ್ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲಾ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅದೇ ತರ ND ಅಕಾಡೆಮಿ ಕಡೆಯಿಂದ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೆ, ನಡೀತಾ ಇದೆ. ಸೊ ಸ್ಟೂಡೆಂಟ್ಸ್ ಇನ್ನ ಥಿಂಕ್ ಮಾಡ್ತಾ ಇದೀರಾ ಅನ್ಸುತ್ತೆ, ದಯವಿಟ್ಟು ಥಿಂಕ್ ಮಾಡಬೇಡಿ. ಶಾರ್ಟ್ಲಿ ಒಂದು LMR PPT ಕೋರ್ಸ್ ಲಾಂಚ್ ಮಾಡ್ತೀನಿ. ಸೊ ರೆಕಾರ್ಡೆಡ್ ಕೋರ್ಸ್ ಆಗಿರ್ಬೋದು ಅಥವಾ ಲೈವ್ ಕೋರ್ಸ್ ಆಗಿರ್ಬೋದು, ಅಥವಾ ಎರಡೂ ಬೇಡ ಸರ್ ನಂಗೆ ಪರ್ಸನಲ್ ಗೈಡೆನ್ಸ್ ಬೇಕು ಅಂದ್ರೆ ಅದಕ್ಕೂ ಇರುತ್ತೆ. ಎಲ್ಲ ಅಪ್ಲಿಕೇಬಲ್ ಇರುತ್ತೆ ನಿಮಗೆ DCT ಗೆ. ಸೊ ಪರ್ಟಿಕ್ಯುಲರ್ಲಿ ಫೈನಲ್ ಇಯರ್ ಯಾರಿದ್ದೀರಾ ಥಿಂಕ್ ಓವರ್ ಇಟ್. ಸುಮ್ಮನೆ ಏನೋ ಬ್ಲೈಂಡ್ ಆಗಿ ಅಟೆಂಡ್ ಮಾಡಬೇಡಿ. ಸೊ ತಗೊಂಡು ಅಟೆಂಡ್ ಮಾಡಿ, ಅಟ್ಲೀಸ್ಟ್ ರೆಕಾರ್ಡ್ ಕ್ಲಾಸ್ ತಗೊಂಡು ಅಟೆಂಡ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಸೊ ಇವತ್ತು ಏಪ್ರಿಲ್ 1 ಏಪ್ರಿಲ್ ಫೂಲ್ ಅಂತಾನೆ ಹೇಳ್ಬೋದು. ಆಕ್ಚುಲಿ DTE ಅವರು ಸರಿಯಾಗಿ ಫುಲ್ ಮಾಡಿಲ್ಲ, ಹುಡುಗರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಬಟ್ DCT ಓದೋರಿಗೆ ಸ್ವಲ್ಪ ತೊಂದರೆ ಮಾಡಿದ್ದಾರೆ. ಯಾಕೆಂದ್ರೆ ಅದಿನ್ನ ಡೈಲಾಮಲ್ ಇದೆ, ಪೋಸ್ಟ್ಪೋನ್ ಆಗುತ್ತೋ ಇಲ್ಲ ಅದ್ರ ಬಗ್ಗೆ ಲೇಟ್ ಆಗಿ ಅಪ್ಡೇಟ್ ಕೊಡ್ತೀನಿ. ಸೊ ಸದ್ಯಕ್ಕೆ ಬಂದಿರೋದು ನಾನು ಇವಾಗ ನಿಮ್ಮ ಡಿಪ್ಲೊಮೋ ಲಾಸ್ಟ್ ವರ್ಕಿಂಗ್ ಡೇ 24-25 ಶೈಕ್ಷಣಿಕ ಸಾಲಿನ ಡಿಪ್ಲೊಮೋ ಸಮ ಮತ್ತು ಬೆಸ ಅಂದ್ರೆ E1 ಅಂಡ್ ಆಡ್. E1 ಬಂದು ರೆಗ್ಯುಲರ್, ಆಡ್ ಬಂದು ಈವ್ನಿಂಗ್. ಸೆಮಿಸ್ಟರ್ ತರಗತಿ ಪರಿಷ್ಕೃತ ಶೈಕ್ಷಣಿಕ ವೇಳಾಪಟ್ಟಿ ಕುರಿತು ಅಂದ್ರೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ನೋಡಿ, ಇದು ರೆಗ್ಯುಲರ್ ಡಿಪ್ಲೊಮಾ ಪ್ರೋಗ್ರಾಮ್ಗಳು. ಏನು ಅಂತಂದ್ರೆ 2, 4, 6 ಸೆಮಿಸ್ಟರ್ಸ್ ರೆಗ್ಯುಲರ್. ಇವಾಗ 2ನೇ ಸೆಮ್, 4th ಸೆಮ್, 6th ಸೆಮ್ ಇರುತ್ತೆ. 6th ಸೆಮ್ ಫೈನಲ್ ಇರ್ತಾರೆ. ಸೊ ನಿಮಗೆ ಸ್ಟಾರ್ಟ್ ಎಂಡಿಂಗ್ ಡೇಟ್ ಬಂದು 4th ಏಪ್ರಿಲ್ ಇತ್ತು, ಇವಾಗ ಅದು ಬಂದು 12th ಏಪ್ರಿಲ್ ಆಗಿದೆ. ಸೊ 1 ವೀಕ್ ಎಕ್ಸ್ಟೆಂಡ್ ಆಗಿದೆ ನಮಗೆ. ಓಕೆ, ಸೊ ಹುಡುಗರಿಗೆ 1 ವೀಕ್ ಎಕ್ಸ್ಟೆನ್ಷನ್ ಸಿಕ್ಕಿದೆ. ಸೊ ಅಲ್ಲಿವರೆಗೂ ನೀವು ಕ್ಲಾಸಸ್ ಮಾಡಿ IA ಫೈನಲೈಸೇಷನ್ ಮಾಡಿ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಾಗಾದ್ರೆ ಸರ್ ಇವಾಗ 1 ವೀಕ್ ಪ್ರೋಗ್ರಾಮ್ ಎಕ್ಸ್ಟೆಂಡ್ ಮಾಡಿದ್ರೆ ಅಂದ್ರೆ ಲಾಸ್ಟ್ ವರ್ಕಿಂಗ್ ಡೇ ಎಕ್ಸ್ಟೆಂಡ್ ಮಾಡಿದ್ರೆ ಪ್ರಾಕ್ಟಿಕಲ್ ಥಿಯರಿ ಡೇಟ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಕೇಳ್ತೀರಾ? ಎಸ್, ಡೆಫಿನೆಟ್ಲಿ ಪೋಸ್ಟ್ಪೋನ್ ಆಗುತ್ತೆ. ಸೊ ಆಂತರಿಕ ಅಂಕಗಳ ಪರಿಶೀಲನೆ ಮತ್ತು ಪ್ರವೇಶ ಪತ್ರಗಳ ಮುದ್ರಣ ನೋಡಿ, ಇದು ಬಂದು 15/4 ಇಂದ 19/4. ಸ್ಟೂಡೆಂಟ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ಮೊದ್ಲಿದ್ದಂಗೆ IA ವೆರಿಫಿಕೇಶನ್ ಎಕ್ಸಾಮ್ ಆದ್ಮೇಲೆ ಆಗ್ತಾ ಇರ್ಲಿಲ್ಲ, ಸೊ ಆಗ್ತಾ ಇತ್ತು. ಇವಾಗ ಏನಾಗಿದೆ, IA ವೆರಿಫಿಕೇಶನ್ ನಿಮ್ಮ ಆಲ್ ಟಿಕೆಟ್ ಪ್ರಿಂಟ್ ಆಗ್ಬೇಕು ಅಂದ್ರೆ ಫಸ್ಟ್ IA ವೆರಿಫಿಕೇಶನ್ ಆಗ್ಬೇಕು. ಅದಕ್ಕೆ ನಿಮ್ದೆಲ್ಲ ಏನಿದೆ ಎಲ್ಲ ಫೈನಲೈಸ್ ಮಾಡ್ಕೊಂಡ್ಬಿಡಿ, ತುಂಬಾ ಎಂಟ್ರಿ ಇಟ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವು ಕಾಲೇಜಸ್ ಏನ್ ಮಾಡ್ತಾರೆ, ಏನಿದೆ ಅಪ್ಲೋಡ್ ಮಾಡ್ತಾರೆ. ಸೊ NE ಆಗ್ಬಿಡ್ತೀರಾ ಅಂದ್ರೆ ನಾಟ್ ಎಲಿಜಿಬಲ್ ಆಗ್ಬಿಡ್ತೀರಾ. ಸೊ ಇದು ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ಆಗೋದ್ ಬೇಡ ಅಂತಂದ್ರೆ ಹೇಳಿದ್ನಲ್ಲ, 12th ವರೆಗೂ ಟೈಮ್ ಇದೆ. ಇನ್ನ 1 ವೀಕ್, ರಫ್ಲಿ 1.5 ವೀಕ್ ತಗೊಂಡಿದೆ. ಮಂಗಳವಾರ ಅಲ್ವಾ, ನೆಕ್ಸ್ಟ್ ಸ್ಯಾಟರ್ಡೆ ವರೆಗೂ ಟೈಮ್ ಇರುತ್ತೆ ನಿಮಗೆ 12th ಬಂದು. ಸೊ ಅಷ್ಟರೊಳಗಡೆ ಎಲ್ಲ ಮುಗಿಸ್ಕೊಂಡು ಫೈನಲೈಸ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಕಾಲೇಜ್ ಕಡೆ ಒಂದು ಫಾರ್ಮಾಲಿಟೀಸ್ ಇರುತ್ತೆ, ಅವರು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ಎಲ್ಲ ಅವ್ರು ಮಾಡ್ಬೇಕಾಗತ್ತೆ. ಅವ್ರಿಗೆ 15 ಸ್ಟಾರ್ಟ್ ಆಗುತ್ತೆ. ಸೊ IA ವೆರಿಫಿಕೇಶನ್ ಆದ್ಮೇಲೆ ನಿಮ್ಮ ಮಾರ್ಕ್ಸ್ ಎಲ್ಲ, ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ ನಿಮ್ಮ ಆಲ್ ಟಿಕೆಟ್ಸ್ ಡೌನ್ಲೋಡ್ ಆಗೋದು. ಹಂಗಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಸರ್ ಅಂತ ಕೇಳ್ತೀರಾ? ಪ್ರಾಕ್ಟಿಕಲ್ ಎಕ್ಸಾಮ್ ಆಫ್ 2nd, 4th ಅಂಡ್ 6th ಸೆಮಿಸ್ಟರ್ ಅವ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್. ಮತ್ತೆ ಹಳೆ ಸಿಲೆಬಸ್ 15 ಏನಿದ್ದೀರಾ ಅವ್ರದ್ದು ಥಿಯರಿ ಪರೀಕ್ಷೆಗಳು ಬಂದು 21/4 ಅಂದ್ರೆ 21 ಏಪ್ರಿಲ್ ಇಂದ 2nd ಮೇ ವರೆಗೂ ಇದೆ. ಓಕೆ, ಸೊ ಅದಾದ್ಮೇಲೆ 2nd, 4th, 6th ಥಿಯರಿ ಪರೀಕ್ಷೆಗಳು ಅಂದ್ರೆ C20 ಸಿಲೆಬಸ್ ಅವರಿಗೆ ಥಿಯರಿ ಎಕ್ಸಾಮ್ಸ್ ಮತ್ತು ಎಲ್ಲಾ ಥಿಯರಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಅಂತ ಹೇಳ್ತಾ ಇದಾರೆ. ಅದು ಆಮೇಲೆ ಬರೋ ಅಪ್ಡೇಟ್ ಬರುತ್ತೆ. ಸದ್ಯಕ್ಕೆ ಇವಾಗ ಥಿಯರಿ ಎಕ್ಸಾಮ್ ಬಂದು 3rd ಮೇ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ರಫ್ಲಿ ಇವಾಗ C20 ಸಿಲೆಬಸ್ ಅವರಿಗೆ ಇರೋದು ಮ್ಯಾಕ್ಸಿಮಮ್ 4 ಸಬ್ಜೆಕ್ಟ್ಸ್. ಸೊ ಎಲ್ಲ ಒಂದು ವಾರದಲ್ಲಿ ಮುಗಿದೋಗುತ್ತೆ. ಸೊ 3rd ಸ್ಟಾರ್ಟ್ ಆದ್ರೆ ವಿತಿನ್ 10th ಅಥವಾ 12th ಮುಗಿದೋಗುತ್ತೆ. ಸೊ ಮೌಲ್ಯಮಾಪನ ಅಂತೂ ಅವತ್ತೇ ಅಂತ ಹೇಳಿದ್ದಾರೆ, ಆದ್ರೆ ವಿತಿನ್ 17th ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ನನಗೆ ಆಗೋ ಡೌಟ್ ಇದೆ. ಸೊ ನೋಡೋಣ, ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇದು ಬಂದು ರೆಗ್ಯುಲರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಗೆ. ಸೊ ಪಾರ್ಟ್ ಟೈಮ್ ತಗೊಂಡ್ರೆ ನೋಡಿ, ಅವ್ರಿಗೂ ಅಷ್ಟೇ ಫಸ್ಟ್ ಅಲ್ಲಿ ಇರ್ತೀರಾ, ಫಸ್ಟ್ ಅಥವಾ 3rd, 5th ಇರ್ತೀರಾ. ಸೊ ನಿಮಗೆ 23 ಇತ್ತು, ಬಟ್ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ 12/4 ವರೆಗೂ ನಿಮಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದೇ ತರ ಅವರಿಗೆ ಬಂದು IA ವೆರಿಫಿಕೇಶನ್ ಬಂದು 15/4 ಇಂದ 19/4 ವರೆಗೂ. ಅದೇ ತರ ಪ್ರಾಯೋಗಿಕ ಪರೀಕ್ಷೆಗಳು ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬಂದು 21/4 ಇಂದ 2nd, 5th ವರೆಗೂ, 2nd ಮೇ ವರೆಗೂ. ಆಮೇಲೆ ಥಿಯರಿ ಪರೀಕ್ಷೆಗಳು ಅವ್ರು ಬಂದು 3rd ಮೇ ಇಂದ 17th ಮೇ ವರೆಗೂ. ಈ 2ನೇ ಸೆಮಿಸ್ಟರ್ ತರಗತಿಗಳು 24-25 ಬ್ಯಾಚ್ ಬಂದು 1/4/25 ಇಂದ 31/10 ಅಂತ ಹೇಳಿದ್ದಾರೆ. ಅದು ಅವ್ರಿಗೆ. ಸೊ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸದ್ಯಕ್ಕೆ ಇವಾಗ ಎಕ್ಸಾಮ್ಸ್ ಅಲ್ಲಿ ಇದ್ದೀರಾ, ಸೊ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಫೈನಲ್ ಇಯರ್ ಆಗಿದ್ದೀರಾ, ಸೊ ನಿಮಗೆ ಒಂದು ವಾರ ಎಕ್ಸ್ಟೆಂಡ್ ಆಗಿದೆ. ಇವಾಗ ನಿಮ್ಗೆ ಕಾಡ್ತಾ ಇರೋ ಕಟ್ಟ ಕಡೆಯ ಪ್ರಶ್ನೆ, DCT ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಸರ್? ಅದಕ್ಕೆ ಏನ್ ಮಾಡಿ,
ವೆಯ್ಟ್ ಮಾಡ್ತಾ ಇರಿ, ಅಪ್ಡೇಟ್ ಕೊಡ್ತೀನಿ. ಎಲ್ಲ ಗ್ರೂಪ್ ಅಲ್ಲಿ ಇರಿ. ಓಕೆ, ಅದಕ್ಕಿಂತ ಮುಂಚೆ ಲೈವ್ ಕೋಚಿಂಗ್ ಬೇಕಾ, ಪರ್ಟಿಕ್ಯುಲರ್ ಫೈಲ್ ಇರಲಿ ಅದರ ಲೈವ್ ಕೋಚಿಂಗ್ ಬೇಕಾ ಅಥವಾ ರೆಕಾರ್ಡ್ ಕ್ಲಾಸ್ ಬೇಕಾ, ಪಿಂಗ್ ಮಾಡಿ. ಸೊ ಬಿಲೀವ್ ಮಾಡಿ, ಜಾಯಿನ್ ಆಗಿ, ಅಂಡ್ ದೆನ್ ಯು ವಿಲ್ ಆಟೋಮೆಟಿಕಲಿ ಸಿ ದ ಚೇಂಜ್. ಇಂಡಿಯಾ ಅಕಾಡೆಮಿ ಬಿಲೀವ್ ಮಾಡಿ ಜಾಯಿನ್ ಆಗಿ. ಸೊ ಈ ತರ ರ್ಯಾಂಕ್ಸ್, ಒಂದು ಒಳ್ಳೆ ಕಾಲೇಜ್ ಬರಬೇಕು, ನೀವು ಒಂದು ಒಳ್ಳೆ ರ್ಯಾಂಕಿಂಗ್ ಬರಬೇಕು, ಮತ್ತೆ ಒಳ್ಳೆ ಕಾಲೇಜ್ ಹೋಗಬೇಕು ಅಂದ್ರೆ ಇಂಡಿಯಾ ಅಕಾಡೆಮಿ ಇಸ್ ದೇರ್ ಫಾರ್ ಯು. ಸೊ ಜಾಯಿನ್ ವಿತ್ ಅಸ್, ಬಿಲೀವ್ ಅಸ್, ಜಾಯಿನ್ ಅಸ್ ಅಂಡ್ ಸಿ ದ ಚೇಂಜ್. ಸೊ ಇಷ್ಟು ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ವಿಡಿಯೋ ಅರ್ಥ ಆಗಿಲ್ಲ ದಯಮಾಡಿ ಮತ್ತೆ ಫಸ್ಟ್ ಇಂದ ನೋಡಿ. ಆಮೇಲೆ ಯಾರ್ಯಾರು ವಿಡಿಯೋ ನೋಡ್ತೀರಾ ದಯಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಅರ್ಥ ಆಗ್ಲಿ, ಅವರು ನೋಡ್ಲಿ, ಅವರು ಇನ್ಫಾರ್ಮೇಶನ್ಸ್ ಎಲ್ಲ ಶೇರ್ ಮಾಡಿ. ಸೊ ವಿಡಿಯೋ ಶೇರ್ ತಪ್ಪದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.